ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇದೊಂದು 5 ನಿಮಿಷ ವಿಡಿಯೋ ಇದೆ, ತೆಲುಗಲ್ಲಿ ಮಾತಾಡ್ತಾರೆ ಅದು 5 ನಿಮಿಷದ್ದು ಹಾಕೋದು ಅಥವಾ 5 ನಿಮಿಷ ಎಡಿಟ್ ಮಾಡ್ತೀವಿ ಮೇನ್ ಪಾಯಿಂಟ್ ಅದು ಆಗ್ತದೆ. ಅಲ್ಲ ಸರ್, ಇದನ್ನ ರಾ ತೋರಿಸ್ಬಿಡಿ ಸರ್, ಆಮೇಲೆ 5 ಮಿನಿಟ್ಸ್ ನಾನು 3 ವಿಡಿಯೋಗಳು ಸರ್ ಇವಾಗ ಹಾಕ್ಬಿಡಿ ಚೇತನ್. ಆಡಿಯೋ ಸೈಲೆಂಟ್ ಆಗಿದ್ರೆ ನೀಟಾಗಿ ಕೇಳಿಸುತ್ತೆ ಅಷ್ಟೇ. మూడుసార్లనే చెప్పేది అంత మూడుసార్లనే అది ఏమైపోయిందంటే లాస్ట్ మూమెంట్ ఏమో అది సార్ చెప్పినాడు కాపాడంట లేదు కాల్చాలంట నేనేం మాట్లాడలేదు. అందుకు కాదు ఇక వాళ్ళ ప్రకారం పోవాలా. వచ్చే ఫోటో కొట్టుకొని నా ఫోన్ నెంబర్ చూపిస్తే మన ఫోటో కొట్టి అన్ని చేసి అందులో ಬಸ್ಸನ್ನ ಹುಡುಗ ಇವನಿಗೆ ಗುಡಿ ತೆಗೆಯೋದಿಲ್ಲ, ಮೇಂಟೈನ್ ಮಾಡೋದು. నాకు పడినప్పుడు లైన్ బుక్ చేసే వచ్చినప్పుడు ఏంటంటే అట్లా ఏమన్నా మనకు తెలియదు కదా, ఏమో అక్కడ నుంచి ఏం ప్రాబ్లం ఉన్నా ఏమో తెలియదు. నేను అని చెప్పాను మాట రైట్ గుర్తు చేసాము. వాళ్ళ ఆయన దగ్గర చూపిస్తాము అంటే వీడియో కాల్ చేసి అంత చేసి చూపించి చేస్తాము. మళ్ళా సార్ చెప్తున్నారు డైరెక్ట్ కాన్సెప్ట్ మళ్ళీ నేను మాట్లాడేది బాగుంది. ఫోటోలు చెప్పి వీడియోగానే చేసాం అంతా తీసిన తర్వాత కంపల్సరీ బాడీ పెట్టాక వేయాలి. అది చేసి అంటే ఫోన్ చేస్తుంది. ಈ ವಿಡಿಯೋ ಕಳಿಸ್ತಾರೆ ವಿಡಿಯೋ ಮಾಡಿದ ಇವರ ಸ್ಪಾಟಿಗೆ ಬಂದಿಲ್ಲ, ಐಜ್ ಅವರೇ DH ಅವರಿಗೆ ರಿಪೋರ್ಟ್ ಕೊಡ್ತಾರೆ ಸ್ಪಾಟಿಗೆ ಬಂದಿಲ್ಲ. ಆಮೇಲೆ ಇವ್ರು ಬಂದಂತ ಸಂದರ್ಭದಲ್ಲಿ ಅವ್ರ ಸಿಚುವೇಶನ್ ಸರಿಗಿರ್ಲಿಲ್ಲ ಅಂತೇಳಿ ಸ್ವತಃ ಅವರೇ ರಿಪೋರ್ಟ್ ಕೊಡ್ತಾರೆ. ನೀವು ಯಾವ ಆಧಾರದ ಮೇಲೆ ಅವ್ರು ಬಲಿಪಶು ಅಂತ ಹೇಳಿದ್ರಿ ಸರ್? ಕರೆಕ್ಟ್ ಆಗಿ 9 ಗಂಟೆಗೆ 7:15 ಇನ್ಸಿಡೆಂಟ್ ಆಯ್ತಲ್ಲ, 7:15 ಇನ್ಸಿಡೆಂಟ್ ಆದ ತಕ್ಷಣ ನಿಮಗೆ
9 ಗಂಟೆಗೆ ಭರತ್ ರೆಡ್ಡಿ ಬರೋದ್ರೊಳಗಡೆ ನಿಮಗೆ 8:30 ಆಸುಪಾಸು ಸಮಯದಲ್ಲಿ SP ಮತ್ತು IG ಇಬ್ರು ಕೂಡ ನಮ್ಮ ಮನೆ ಹತ್ರ ಬಂದ್ರು. ತಾವೆಲ್ಲ ನೋಡಿರ್ತೀವಿ. ಮೊದಲು ಅವ್ನು ಭರತ್ ರೆಡ್ಡಿನ ಬಿಟ್ಟಿದ್ದಾರಲ್ಲಿ DSP ASP ಅವರಿಬ್ರು ಪೊಲೀಸರು ಎಸ್ಕಾರ್ಟ್ ತಗೊಂಡು ಚೆಲ್ಲಿಗೆ ಬಂದ್ಬಿಟ್ರು. ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಬಂದು ಮಾತಾಡ್ತಾ ಇದ್ರು, ಸರ್ ನಮ್ಗೆಲ್ಲ ಅರ್ಥ ಆಗಿದೆ, ನಿಮ್ದೇನು ತಪ್ಪಿಲ್ಲ, ಅವ್ರು ನಿಮ್ ಮನೆ ಮೇಲೆ ಬಂದಿದ್ದು ತಪ್ಪು, ನಾವು ದಯಮಾಡಿ ಮನೆ ಒಳಗಡೆನೆ ಇರ್ತೀವಿ, ಹೊರಗಡೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನನಗೆ ಮತ್ತು ಶ್ರೀರಾಮುಲ್ಗೆ, ಸೋಮಶೇಖರ್ ರೆಡ್ಡಿ ಅವ್ರಿಗೆ ಎಲ್ಲ ಬಂದು ನಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ SP IG. ನಾನು ಹೇಳಿದೆ ನಾನು ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ಇದ್ದೀನಿ ಅಂತ. ತಮಾಷೆ ಏನ್ ಗೊತ್ತಿಲ್ಲ ನಿಮಗೆ, SP IG ನಾನು ರಾಹುಲ್ ನಾವೆಲ್ಲರಲ್ಲಿ ಮಾತಾಡೋ ಸಮಯದಲ್ಲೇ ತಪ್ಪಂತ ಬಂದು ಒಂದು ಕಲಬಿತ್ತು ಇಲ್ಲಿ ನಮ್ಮ ಮನೆ ಗೇಟ್ ಹತ್ರ. ಅಲ್ಲಿಂದ ನಿಮ್ಗೆ ಯಾಕಂದ್ರೆ ಮಾಳಿಗೆ ಮೇಲೆ ಎಸ್ತಾ ಇದ್ರು ನಮ್ಮ ಕಾರ್ಪೊರೇಟರ್ ಕಲ್ಪನಾ ಅವರ ಕ್ರಿಕೆಟ್ ಗ್ರೌಂಡ್ ಅಂದ್ರೆ ಇವಾಗ ಅವ್ನಿಗೆ 6 ಒಲೆಗಳು ಬಿದ್ದಿರುವಂಥದ್ದು. ನಾನು ಅವಾಗಲೂ ರೆಸ್ಪೆಕ್ಟ್ ಹೇಳಿದೆ, ನೀವು IG ಇಲ್ಲಿ ಬಂದು ನಮ್ಮ ಮನೆ ಹತ್ರ ನನ್ನ ಹತ್ರ ಮಾತಾಡ್ತಾ ಇದ್ದೀರಿ, ಅಲ್ಲಿ ನೋಡ್ರಿ ಏನಾಗ್ತಿದೆ, ಫಸ್ಟ್ ಹೋಗಿ ಇಲ್ಲಿ ಕಂಟ್ರೋಲ್ ಮಾಡ್ರಿ. ಅಷ್ಟೊತ್ತಿಗೆ ಭರತ್ ರೆಡ್ಡಿ ನಮ್ಮ ಮನೆ ಬಂದು ನೆತ್ಕೊಂಡ್ಬಿಟ್ಟೆ. ಸೊ ಭರತ್ ರೆಡ್ಡಿನ ಇವರಿಬ್ಬರು IG SP ಬಂದು ನಮ್ಮ ಹತ್ರ ಮಾತಾಡಿ ನಮ್ಮನ್ನ ಸೇಫ್ ಮಾಡಿ, ಫಸ್ಟ್ ನಮ್ಮನ್ನ ಸೇಫ್ ಮಾಡಿ ಒಳಗಡೆ ನಮ್ಮ ಹತ್ರ ಮಾತಾಡೋದ್ರೊಳಗಡೆನೆ ಅವನು SP ಸರ್ಕಲ್ ಇಲ್ಲಿಗೆ ರೀಚ್ ಆಗಿತ್ತು. ಹಾಗಾಗಿ ಅಲ್ಲಿ DSP ASP ಮತ್ತು ಭರತ್ ರೆಡ್ಡಿ ಕೊಲ್ಯೂಡ್ ಅಂತೇಳಿ ನಾನು ಸಪ್ರೇಟ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದಕ್ಕೆ ನಾಳೆ ಹೋಗಿ ನಾನು ಬೆಂಗಳೂರಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಕೋರ್ಟಲ್ಲಿ ನಾನು ಲಾಂಚ್ ಮಾಡ್ತೇನೆ. ಅಂದ್ರೆ ಸರ್ ಈಗ ಮೇಲಾಧಿಕಾರಿಗಳ ಗಮನಕ್ಕಿಲ್ಲದೆ ಇವರು ಒಳಗೆ ಬಿಟ್ಟಿದ್ದಾರೆ ಅಂದ್ರೆ ಈಗ ಅವ್ರಿಗೆ ಏನಾಗ್ಬಿಟ್ಟಿದ್ದ ಪರಿಸ್ಥಿತಿ ಗೊತ್ತಾ, ಇಲ್ಲಿ ಮಾಹಿತಿ ಇಲ್ಲ, ಮಂತ್ರಿನೂ ಗೃಹ ಮಂತ್ರಿನೂ ಭರತ್ ರೆಡ್ಡಿನೇ, ಇಲ್ಲಿ ಉಪಮುಖ್ಯಮಂತ್ರಿ ಭರತ್ ರೆಡ್ಡಿನೇ. ಕಾರಣ ಏನು, ಅವ್ರು ಅಷ್ಟು ಬೆನ್ನಿಗೆ ನಿಂತಿರೋ ಕಾರಣ ಅವನೇನಾಗಿದೆ ಇಷ್ಟ ರಾಜ್ಯ ಆಗ್ಬಿಟ್ಟಿದೆ. ಮತ್ತು 2.5 ವರ್ಷ ಸಮಯದಲ್ಲಿ ಅವನೇನು ಈ ಇಲ್ಲಿಗಲ್ ಥಿಂಗ್ಸ್ ಮಾಡ್ತಾ ಇದ್ದಾನೆ ಅದೆಲ್ಲದರಲ್ಲೂ ಕೂಡ ಇವರು ಪಾಲ್ದಾರ, ಯಾರು ASP ಮತ್ತು DSP. ಹಾಗಾಗಿ ಅವರು ಮೂವರು ಕೂಡ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ, ಆ ಸ್ನೇಹದಲ್ಲಿ ಅವನ್ನ ನಿಯಂತ್ರಣ ಮಾಡಿ ಫಸ್ಟ್ ನೀವು ಮನೆಗೆ ಹೋಗ್ತೀವಿ, ನಾವು ಪೊಲೀಸ್ ಇದ್ದೀವಿ, ಅಲ್ಲಿ ಜನಗಳನ್ನ ಚದುರಿಸ್ತೀವಿ. 7:30 ಒಳಗಡೆ ಫೈರಿಂಗ್ ಎಲ್ಲ ಆಗ್ಬಿಟ್ಟು ನನ್ನ ಮೇಲೆ ಗಾಳಿ ಎಲ್ಲ ತೂರಾಟ ಆಗಿ ಕಲ್ಲು ತೂರಾಟ ಆಗಿ ಇಷ್ಟೆಲ್ಲ ಆದ್ಮೇಲೆ 9 ಗಂಟೆಗೆ ಹೆಂಗ್ ಬಿಡ್ತಾರೆ ಇಲ್ಲಿ ಮನೆ ಹತ್ರ. ಸೊ ಇಲ್ಲಿ IG SP ಇಬ್ರು ಕೂಡ ನನ್ನ ಹತ್ರ ಮನೆ ಗೇಟ್ ಬಂದಿರೋ ನನ್ನ ಹತ್ರ ಸ್ವಾಮಿ ಹತ್ರ ಮಾತಾಡ್ತಿರೋ ಸಂದರ್ಭದಲ್ಲಿ ಅವರಲ್ಲಿ ಜನಗಳ ಜೊತೆ ಒಂದು ಬಿಟ್ಕೊಡ್ತಾರೆ. ಅವ್ನು MLA ಹೇಳ್ತಾನಲ್ಲ ವಿಡಿಯೋದಲ್ಲಿ ಡೈರೆಕ್ಟ್, ನಾನು 4,000-5,000 ಜನಗಳನ್ನ ಕರ್ಕೊಂಡು ಬಂದಿದ್ದೀನಿ, ಅವ್ನ ಮನೆ ನಾನು ದುಡ್ಡೇ ಹೋಗ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಕಮ್ಯುನಿಕೇಶನ್ ಏನಾಗಿದೆ, SP IG ಫಸ್ಟ್ ನಮ್ಮ ಮನೆ ಮೇಲೆ ದಾಳಿ ಆದ ತಕ್ಷಣ ಮನೆ ಹತ್ರ ಬಂದ್ಬಿಟ್ಟು ನನ್ನ ಶ್ರಾಮುಲ್ಲ ನಮ್ಮ ಬ್ರದರ್ನೆಲ್ಲರೂ ವಿಚಾರ ಮಾಡೋದು ಶುರು ಮಾಡಿದ್ರು. ಆ ಡಿಸ್ಕಷನ್ ಒಂದ್ ಕಡೆ ಆಗ್ತಾ ಇದೆ, ಪೊಲೀಸ್ ಇಲ್ಲಿ ಅಡ್ಡ ನಿಂತಿದ್ದಾರೆ, ನಮ್ಗೆ ತೊಂದರೆ ಆಗಬಾರದು ಅಂತ ಹೇಳಿ. ಇನ್ನೊಂದ್ ಕಡೆ ಪೊಲೀಸ್ ಎಸ್ಕಾರ್ಟ್ ಇದ್ರೆ DSP ಮತ್ತು ಅವನು ASP ಇಬ್ರು ಕೂಡ ಭರತ್ ರೆಡ್ಡಿ ಬಿಟ್ಬಿಟ್ರು. ಅದಕ್ಕೆ ರಾಜಶೇಖರ್ ಬಲಿಯಾಗಿತ್ತು. ಹಿಂದೆ ಹೋದ್ರೆ ಭರತ್ ರೆಡ್ಡಿನ ಅಲ್ಲಿಂದ ಹಂಗೆ ನೀನು ಫಸ್ಟ್ ಮನೆಗೆ ಹೋಗಿ ನಾವು ಅವ್ರ ಮನೆ ಮುಂದೆ ಇರೋ ಜನಗಳನ್ನ ಚದುರಿಸ್ಬಿಟ್ಟು ನಾವು ನೀಟಾಗಿ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಇದು ಮಾಡ್ತೀವಿ, ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಪೊಲೀಸ್ ಹೇಳ್ಬೇಕಾಗಿತ್ತು. ಮುಂದೆ ನೀವು ಒಂದ್ ಕಡೆ ಮಾತಾಡ್ತಾ ದುಡಿದ ಸಂದರ್ಭದಲ್ಲಿ ಹುಡುಗ ಸ್ವಲ್ಪ ನೋವು ಪಡ್ತಾ ಇದ್ರೆ ಏನ್ ಮಾಡೋದಪ್ಪ, ಅವ್ರು MLA ಹೇಳಿದ್ಮೇಲೆ ಬಾಡಿ ಸುಟ್ಬಿಡ್ಬೇಕು, ಇಲ್ಲಂದ್ರೆ ಮತ್ತೆ ರೀಪೋಸ್ಟ್ ಮಾಡ್ತಾರೆ, ಬಾಡಿ ಮುಡ್ಸಿದ್ರೆ ಅಂತ ಹೇಳಿದ್ದಾರೆ ದೊಡ್ಡವರು ಅಂತ ಹೇಳ್ಬಿಟ್ಟು. ಮತ್ತೆ ಕಟ್ಟಿಗೆಗಳಿಂದ ಕೂಡ ನಮ್ಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮ್ಗೆ, ಏನಂತ ಹೇಳಿ ನೋಡಿ ಸ್ಮಶಾನ ವಾಟಿಕೆಯಲ್ಲಿ ಕ್ರಿಮೇಷನ್ ನಲ್ಲಿ ನಾನು ಗಂಗಾವತಿಯಲ್ಲಿ ಮಾಡ್ತಾ ಇದ್ದೆ, 20 ಕೋಟಿ ಐತೆ. ಅಂದ್ರೆ ಟೋಟಲ್ ಆಗಿ ನಿಮ್ಗೆ ನಮ್ಮ ಸಾಂಪ್ರದಾಯದಂತೆ, ಹಿಂದೂ ಸಾಂಪ್ರದಾಯದಂತೆ ಕಟ್ಟಿಗೆಗಳಿಂದ ಕೂಡ ನಾವು ತೊಡೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಇದು ಅಂದ್ರೆ ಸುಮ್ಮನೆ ಒಳಗಡೆ ಕಟ್ಟಿಗೆ ಇದನ್ನ ಏನ್ ಮಾಡಿದ್ದಾರೆ, ಗ್ಯಾಸ್ ಇಂದ ಸುಟ್ಟಿದ್ದಾರೆ, ಅದನ್ನ ಹುಡುಗಿ ಹೇಳ್ತಾರೆ, ಕಟ್ಟಿಗೆಗಳಿಂದ ಕೂಡ ಸುಟ್ಟಿಲ್ಲ ಅವರು, ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ. ಅಂದ್ರೆ ಇದು ಏನು ಎವಿಡೆನ್ಸ್ ಅನ್ನೋದು ಸಿಗ್ಬಾರ್ದು ಅಂತ ಹೇಳಿದ್ದಕ್ಕೆ ಆ ವಿಡಿಯೋ ನಮ್ಗೆ ಹೇಳ್ತಾರೆ. ಈ ಸ್ಮಶಾನದಲ್ಲಿ ಯೂಶಲಿ ಕೆಲವು ಕಡೆ ಗ್ಯಾಸ್ ಸುಡೋ ವ್ಯವಸ್ಥೆ ಇರುತ್ತೆ, ಇದು ಇವರೇ ಸಪರೇಟ್ ಆಗಿ ಗ್ಯಾಸ್ ತರಿಸಿ ಸುಟ್ಟಿದ್ರು ಅಥವಾ ಅವರು ಆ ಮಿಷನ್ ಅಲ್ಲಿ ಸುಡಿಸಿದ್ರು, ಅದು ನನಗೆ ಗೊತ್ತಿಲ್ಲ. ಮತ್ತು ಪೊಲೀಸರು ಅವರು ಎಂಕ್ವೈರಿ ಮಾಡಿದ್ರೆ ಗೊತ್ತಾಗ್ತದೆ. ಕೆಲವು ಕಡೆ ಎಲ್ಲ ಗೊತ್ತಿದೆ ಇಲ್ಲಿ ಗ್ಯಾಸ್ ಸರ್ ಆಮೇಲೆ ಮೊದಲು ಮಾವು ಕಟ್ಟಿಗೆ ಕಟ್ಟಿಗೆ ಈ ಒಂದೊಂದು 8 ತಿಂಗಳಾಯ್ತು ಜಿಂದಾಲ್ ಅವರು
ಎಲೆಕ್ಟ್ರಿಕಲ್ ಫೈರ್ ಮಾಡಿದ್ದು ಎಲೆಕ್ಟ್ರಿಕಲ್ ಹೇಳ್ತಾ ಇರೋದು ಆ ಕಾರಣ ಏನಂತ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇವಾಗ ಕುಡಿಯಲ್ಲಿ ಮುಚ್ಚುವಂಥದ್ದು, ಆಮೇಲೆ ಸುಡೋ ವ್ಯವಸ್ಥೆ ಏನಿದೆ, ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ. ಬಡವರು ಯಾರಾದ್ರೂ ಬಂದ್ರು ಕೂಡ ಒಂದು 4-5 ಕಟ್ಟಿಗೆಗಳಾದ್ರೂ ಇಟ್ಟು ಅಟ್ಲೀಸ್ಟ್ ಅದನ್ನ ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ. ಇವ್ರದ್ದು ಏನಾಗಿದೆ, ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನು ಇಟ್ಟು ಸುಡೋದು ಮಾಡಲಿಲ್ಲ ಅಥವಾ ಕಟ್ಟಿಗೆಯಿಂದಲೂ ಇದು ಮಾಡಲಿಲ್ಲ. ಅವ್ರದ್ದು ಅವಾಗ ಹೇಳ್ತಾರೆ ಕಟ್ಟಿಗೆಯಿಂದಾದ್ರೂ ಮಾಡ್ಬೇಕಾದ್ರೆ ಅದನ್ನು ಮಾಡಲಿಲ್ಲ, ಅವರು ಗ್ಯಾಸ್ ಮತ್ತು ಬಾಡಿಯನ್ನ ಹೊರಗಡೆ ತೆಗೆದು ರೀಪೋಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲೇ MLA ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದ್ರೆ ಅದಕ್ಕೆ ಪಾಪ ಅವ್ರು ಏನ್ ಮಾಡ್ತಾರೆ, ದೊಡ್ಡವ್ರು ಹೇಳಿದ್ಮೇಲೆ ಅನ್ನೋ ಮಾತನ್ನ ಸ್ಟ್ರೈಟ್ అంటే అది ఏమంటారంటే లాస్ట్ మూమెంట్ లో ఏమో అదే సార్ చెప్తారు కాల్చాలంటే అది ఇది అట్లా లేదు కాల్చాలంటే అది ఇది చేపిస్తే మళ్ళీ ఫోటో పోస్టులు అన్నీ చేసి చేసినా ఓకే. వీటిలోనే ఏమన్నా మనకు తెలుసు కదా, ఏమో అక్కడి నుంచి ఏం ప్రాబ్లం ఉన్నా ఏమో తెలియదు, మేము కూర్చోాలి అని చెప్తామన్నమాట. పాట అలాగే వస్తే గుండు చేసాము అలాగే దగ్గర చూసాము అంటే విధంగా చేసి అంత చేసి చూపించి లేదు సొమ్ము వల్ల సార్ చెప్తున్నాను చేసాము చేసిన తర్వాత కంపల్సరీ పడైనా పెట్టాలంటే మీకు దగ్గర వేయాలి, ఆయన కాలకే పెట్టాలన్నారు. పెద్దలు వాళ్ళకి ఏముందో తెలియదు, ఒకసారి కలుస్తారంటే లేదు చూసే అని చెప్పి వాళ్ళ అమ్మగారు చెప్పిందంట చెప్తే వాళ్ళన్నా కావాలనుకుంటే అప్పుడు మనకి ఏమంటే లేదు చూసిన తర్వాత ట్యాక్స్ వాళ్ళు వచ్చి చెప్పింది అదే మళ్ళీ తోడించి రిపోర్ట్ మనం తెప్పించి మళ్ళీ కంపెనీ చెప్తారు ఒక్క కాస్తామని ఏం చేస్తాము వచ్చిన వాళ్ళు రెడీ ఫ్యాక్ట్లు గ్యాస్ కాసిండదు గ్యాస్ కాసిండదు చికెన్ తీసుకున్నాను ಅದು ಮತ್ತೆ ಬಾಡಿ ತೆಗಿತಾರೆ, ಮತ್ತೆ ಇನ್ನೊಂದ್ಸಲ ಮತ್ತೆ ಏನಾದ್ರು ಮಾಡಿದ್ರೆ ತೊಂದರೆ ಆಗುತ್ತೆ, ಸುಟ್ಬಿಡೋಣ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ಎಲ್ಲ ಅವ್ನಿಗೆ ಏನೇನು ಫೋನ್ ಬಂದಿದ್ದ ಅವ್ನ ಫೋನ್ ಕೂಡ ರೆಕಾರ್ಡಿಂಗ್ ಆಗ್ತದೆ, ಯಾರೇನು ಮಾತಾಡಿದ್ರಿಲ್ಲ. ನಾನು ಇದು ಮಾಡಿದ್ದೀನಿ, 2 ನಿಮಿಷ ಏನು ಮಾಡಿದ್ದೀನಿ, ಅದಾದ್ಮೇಲೆ ವರ್ಡ್ ಟು ವರ್ಡ್ ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ నమ్మకం రైట్ ఇస్తాను. ఇప్పుడు లైన్ అంటే వాళ్ళు ఏం మాట్లాడుకుంటారో తెలియదు కదా, చెప్తాడంటే కూడా వచ్చినాడు వాళ్ళ బదులు ఏం అడుగుతావు ఏం చెప్తాం, వచ్చిన తర్వాత అడిగినది తీసుకున్నాం లేదా ఊరి అయిపోతుంది. మళ్ళీ ఏం మాట్లాడారు ఆయన కాలకే పెట్టాలా అన్నారు. పెద్దలు వాళ్ళందరూ వాళ్ళకి ఏముందో తెలియదు, ఒకసారి కలుస్తారంటే లేదు చూసేదే సొమ్ము అని చెప్పి వాళ్ళ అమ్మగారు చెప్పిందంట చెప్పిన వాళ్ళమ్మ కావాలనుకుంటే కదా పూర్తి తీసుకొచ్చి వాళ్ళ కాలు కింద పెట్టి చూసినట్లే లెక్క అట్లా చేయొచ్చు. ఏదైనా కార్యక్రమం ఓట్లు తీసుకుపోయినారు అంటే చేసేది వాళ్ళు ఆటలు కొట్టేవాళ్ళు. కొంతమంది ఏమంటే తెలుసా, లేదు ఇప్పుడు అప్పుడు పూసిన తర్వాత ట్యాంక్
వచ్చి చెప్పింది మళ్ళీ తోలిచ్చి రిపోర్ట్ ಮಾಡಿ చేయించి మళ్ళీ చెప్తారు కాస్తాము ఎన్ని చేసి రాస్తాము వచ్చిన వాళ్ళు కనీసం కట్లు గ్యాస్ కాల్చింది కట్టలు కాదు గ్యాస్ కాల్చింది చికెన్ చెప్తాను నాకు ನಿಮ್ಮ ಬಳ್ಳಾರಿ ಬೇಸವ್ರಿಗೆಲ್ಲ ಅರ್ಥ ಆಗಿತ್ತು ನಿಮ್ಮೆಲ್ಲ ಕಷ್ಟ ಸರ್ ಈಗ ಅವರು ಏನ್ ಹೇಳಿದ್ರು ಅಂತ ನೀವು ನಾವು ಹೇಳ್ತೀವಿ ಬೂದಿ ಉಳಿದು 2 ಮಿನಿಟ್ಸ್ ಇದೆ ತೋರಿಸ್ಬಿಡ್ಲಿ ಇದನ್ನೇ ಎಡಿಟ್ ಮಾಡಿರೋದು ಮತ್ತೆ ಸೈಡಲ್ಲಿ ಕನ್ನಡದಲ್ಲಿ ಹೋಗುತ್ತೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.